ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್. ಅರ್ಥ ಕ್ಲಿಯರ್? ಈಗ ವಾಪಸ್ ಪ್ರಕ್ಷೇಪ ಮಾಡಿ ಒಂದ್ಸಲಿ. ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು? ಸೌರಮಂಡಲದ ಅವಶೇಷಗಳು, ಅಥವಾ ಮೊದಲು ಡೆಫಿನೇಷನ್ ಹೇಳ್ಬೇಕಂದ್ರೆ ಒಂದಕ್ಕೊಂದು ಅಪ್ಪಳಿಸದೆ ಗ್ರಹಗಳಾಗದೆ ಉಳಿದುಕೊಂಡಂತಹ ಅವಶೇಷಗಳು, ಗ್ರಹ ಪಿಂಡಗಳು, ಗ್ರಹ ಕಣಗಳನ್ನು ಕರಿತೀವಿ ಶುದ್ಧ ಗ್ರಹ ಅಂತ ಕರಿತೀವಿ. Those protoplanets which did not collide to become planets remained as asteroids. ಕರೆಕ್ಟಾ? ಈ ರೀತಿಯಾದಂತಹ ಅಂದ್ರೆ ಅರ್ಥ ಸಿಂಪಲ್ ತೆಗೆದುಕೊಂಡ್ರೆ ಬ್ಯೂಟಿ ಏನಂದ್ರೆ, ಒಟ್ಟಿನಲ್ಲಿ 6 ಬಿಲಿಯನ್ ವರ್ಷಗಳ ಹಿಂದೆ ಸೋಲಾರ್ ಸಿಸ್ಟಮ್ ಹುಟ್ಕೊಂಡಿರೋದೇ ಇವುಗಳು. ಹೌದಾ? ಹೌದಲ್ಲ? ಆ ರೀತಿಯಾದ ಶುದ್ಧ ಗ್ರಹಗಳು 3 ಕಡೆ ಇದಾವೆ. ಎಲ್ಲಿ? ನಂಬರ್ 1 ಮಂಗಳ ಮತ್ತು ಜುಪಿಟರ್ ನಡುವೆ, ಎಲ್ಲಿ? ಶುದ್ಧಗಳ ಪಟ್ಟಿಯಲ್ಲಿ. ಮುಗಿತಾ? ಇನ್ನು ಕೆಲವು ಶುದ್ಧ ಗ್ರಹಗಳು ಜುಪಿಟರ್, ನೆಪ್ಚೂನ್ ಗ್ರಹಗಳ ಸುತ್ತಮುತ್ತ ಆಸುಪಾಸು ಅಲೆದಾಡ್ತಾ ಇದ್ದಾವೆ. ಹೆಸರೇನು? ಟ್ರೋಜನ್ಸ್. ಇನ್ನು ಕೆಲವು ಶುದ್ಧ ಗ್ರಹಗಳು ನಮ್ಮ ಭೂಮಿಗೆ ತುಂಬಾ ಹತ್ತಿರದಲ್ಲೇ ಅಲೆದಾಡ್ತಾ ಇದ್ದಾವೆ. ಹೆಸರೇನು? ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್. ಯಾಕೆ ನಾವು ಈ ಆಸ್ಟ್ರಾಯ್ಡ್ಸ್ ಬಗ್ಗೆ ಸ್ಟ್ರೆಸ್ ಮಾಡ್ತಿದೀವಿ ಅಂದ್ರೆ, ಆಸ್ಟ್ರಾಯ್ಡ್ಸ್ ನಿಮ್ಗೆ ಗೊತ್ತಿಲ್ಲ, ನೀವು ಹೇಳ್ತಿ ಕೇಳಿಸ್ಕೊಳ್ಳಿ. ಇನ್ನು ಕೆಲವು ವರ್ಷಗಳಲ್ಲಿ ನಾವು ಭೂವಾಸಿಗಳು, ಮನುಷ್ಯರು ಈ ಶುದ್ಧ ಗ್ರಹಗಳ ಮೇಲೆ ಗಣಿಗಾರಿಕೆ ಶುರು ಮಾಡ್ತೀವಂತೆ, ಮೈನಿಂಗ್ ಶುರು ಮಾಡ್ತೀವಂತೆ. ಇದು ಈ ಟಾಪಿಕ್ ಅರ್ಥ ಆಗಲಿಕ್ಕೆ ನಿಮಗೆ ಟಾಪಿಕ್ ಬೇಕು. ನಮ್ಮ ಭೂಮಿಯಲ್ಲಿರುವಂತಹ ಚಿನ್ನಾನ, ಕಬ್ಬಿಣನ ಎಲ್ಲ ತಗೊಂಡ ಖಾಲಿ ಮಾಡ್ಬಿಟ್ಟಿದ್ವಿ. ಕರೆಕ್ಟಾ? ಭೂಮಿಯಲ್ಲಿರುವಂತಹ ಖನಿಜಗಳು, ಸಂಪನ್ಮೂಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದಾವೆ. ಆದ್ರೆ ಈಗ ಆ ಖನಿಜಗಳು ಬೇಕು, ಖಾಲಿ ಆಗ್ತಾ ಇದಾವೆ. ಸೊ ಭೂಮಿಯಲ್ಲಿರುವ ಖನಿಜಗಳು ಖಾಲಿ ಆಗ್ತಾ ಇದಾವೆ. ಈಗ ನೆಕ್ಸ್ಟ್ ಗುರಿಯಲ್ಲಿ ನಮ್ಮ ಕಣ್ಣಲ್ಲಿ ಶುದ್ಧಗಳ ಮೇಲೆ. ಯಾಕಂದ್ರೆ ಶುದ್ಧ ಗ್ರಹಗಳು ನಿಮ್ಗೆ ಗೊತ್ತಿಲ್ಲ, ನಿಕ್ಕಲ್, ಕೋಬಾಲ್ಟ್, ಗೋಲ್ಡ್, ಪ್ಲಾಟಿನಂ, ಸಿಲ್ವರ್ ಈ ರೀತಿಯಾದಂತಹ ಖನಿಜಗಳು ತುಂಬಿ ತುಳುತ್ತಾರೆ ಶುದ್ಧ ಗ್ರಹಗಳಲ್ಲಿ. ಆಯ್ತಾ? ಆ ತರ ಶುದ್ಧಗಳ ಗಣಿಗಾರಿಕೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆಯ್ತಾ? ಆದ್ರೆ ಈಗ ವಿಚಿತ್ರ ಏನಂದ್ರೆ, ಈ ಶುದ್ಧಗಳ ಗಣಿಗಾರಿಕೆ ಮಾಡೋದು ಯಾರು, ಎಲ್ಲಿ ಮಾಡ್ತೀವಿ, ಯಾರು ಪರ್ಮಿಷನ್ ಕೊಡ್ತಾರೆ, ಅದರಿಂದ ಬಂದಂತ ಸಂಪತ್ತನ್ನ ಏನ್ ಮಾಡ್ಬೇಕು, ಇದೆಲ್ಲ ಅಡ್ವಾನ್ಸ್ ಟಾಪಿಕ್ಸ್ಗಳು. ಕ್ಲಿಯರ್? ಈಗ ಫಾರ್ ಎಕ್ಸಾಂಪಲ್, ಭೂಮಿಯಿಂದ ಇವತ್ತು ಹೊರಟ್ರೆ, ಭೂಮಿಯಿಂದ ನಾವು ಭೂಮಿನ ಇವತ್ತು ಬಿಟ್ರೆ ಮಂಗಳ ಗ್ರಹ ತಲುಪೋದಕ್ಕೆ 9 ತಿಂಗಳು ಬೇಕು. ಮಂಗಳ ಗ್ರಹ ಆದ್ಮೇಲೆ ಇರೋದು ಶುದ್ಧ ಗ್ರಹಗಳ ಪಟ್ಟಿ. ಮತ್ತೆ ನೆಕ್ಸ್ಟ್ 3 ತಿಂಗಳು ಅನ್ಕೊಳ್ಳೋಣ. ಅಂದ್ರೆ ಶುದ್ಧಗಳ ಪಟ್ಟಿ ತಲುಪೋದಕ್ಕೆ 9 + 3 ಎಷ್ಟಾಯ್ತು? 12 ತಿಂಗಳು ಹೋಗೋದಕ್ಕೆ, 12 ತಿಂಗಳು ಬರೋದಕ್ಕೆ. ಆಯ್ತಾ? ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಅಲ್ಲೇ ಗಣಿಗಾರಿಕೆ ಮಾಡಿದ್ರೆ ಮತ್ತೊಂದು 1 ವರ್ಷ ಅನ್ಕೊಳ್ಳೋಣ. ಅಂದ್ರೆ ನಾವು 3 ವರ್ಷ ನಮ್ಮ ಭೂಮಿಯಿಂದ, ಈ ಮನೆಯಿಂದ ದೂರ ಇರ್ತೀವಿ. ಮಾಡಿ ತಂದ ಸಂಪತ್ತು ನಮಗೆ ಅನುಕೂಲ ಆಗುತ್ತೆ, ಹಾಕಿ 1 ರೂಪಾಯಿ ನಂಗಿರುತ್ತೆ ಅಷ್ಟೇ. ಸೊ ಅದ್ರ ಬದಲು ಸ್ವಲ್ಪ ಸೂಕ್ಷ್ಮ ಗಮನಿಸಿ, ನಾನು ಮಂಗಳ ಗ್ರಹ ದಾಟಿ ಶುದ್ಧಗಳ ಪಟ್ಟಿಯಲ್ಲಿ ಓರ್ಗೋ ಇಲ್ಲ, ನನ್ನ ಭೂಮಿಗೆ ಹತ್ತಿರದಲ್ಲೇ ಇದ್ದಾವೆ. ಎಲ್ಲಿದ್ದಾವೆ? ಆ ತರ ನಿಯರ್ ಆಸ್ಟ್ರಾಯ್ಡ್ಸ್ ಗಳನ್ನ ಗಣಿಗಾರಿಕೆ ಮಾಡ್ಬೇಕನ್ನೋದೇ ನಾಸಾ ಅಂತ ಸ್ಪೇಸ್ ಏಜೆನ್ಸಿಗಳ ಉದ್ದೇಶ. ಕ್ಲಿಯರ್? ಭೂಮಿಯೇ ನಂದಲ್ಲ, ಭೂಮಿಯ ಯಾವುದೋ ಒಂದು ಭಾಗ ಮಾತ್ರ ಇಂಡಿಯಾ ಅಷ್ಟೇ, ಇಡೀ ಭೂಮಿ ನಂದಲ್ಲ. ಹೀಗಿದ್ದಾಗ ಆ ಶುದ್ಧ ಗಣಿಗಳ ಮೇಲೆ ಗಣಿಗಾರಿಕೆ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡ್ತಾರೆ? ಆಯ್ತಾ? ಕ್ಲಿಯರ್? ಪರ್ಮಿಷನ್ ಕೊಟ್ಟ ಮೇಲೆ ಆ ಗಣಿಗಾರಿಕೆ ಬರೋದ ಸಂಪತ್ನ ನಾವೇನ್ ಮಾಡ್ಬೇಕು? ನಾನು ಇಟ್ಕೋಬೇಕಾ, ಎಲ್ಲ ದೇಶಕ್ಕೆ ಹಂಚ್ಬೇಕಾ, ಬಳಸ್ಬೇಕಾ ಇಲ್ವೋ? ಇದೆಲ್ಲ ನಿಮಗೆ ಇಂಟರ್ವ್ಯೂ ಅಲ್ಲಿ ಮೇನ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು. ಕ್ಲಿಯರಾ? ಕ್ಲಿಯರ್? ಈಗ ಅಲ್ಲಿ ಏನದು ಖನಿಜ ತುಂಬಿದೆ, ಸಂಪತ್ತು ತುಂಬಿದೆ ಗೊತ್ತಾಗಿದ ತಕ್ಷಣ ಒಂದಾದ್ಮೇಲೆ ಒಂದು ದೇಶಗಳು ಅಲ್ಲಿಗೆ ಶುರು ಮಾಡ್ತವೆ ರೇಸ್ನ. ಇದು ಸ್ಪೇಸ್ ರೇಸ್ ಅಂತ ಕರಿತೀವಿ. ಕರೆಕ್ಟಾ? ಸ್ಪೇಸ್ ರೇಸ್ ಶುರು ಆದಂತ ಈ ರೇಸ್ ಹೋಗ್ತಾ ಹೋಗ್ತಾ ಸ್ಪೇಸ್ ವಾರ್ ಕೂಡ ಆಗ್ಬೋದು. ಓಕೆ? ಅಂದ್ರೆ ಭೂಮಿ ಮೇಲೆ ಕಿತ್ತಾಡಿ ಸಾಲದು ಅಂತ ಎಲ್ಲ ಕಿತ್ತಾಡಕ್ಕೆ ಸ್ಪೇಸ್ ಹೋಗ್ತದೆ ಕಿತ್ತಾಡಕ್ಕೆ. ಈಗ ಅಂದ್ರೆ ಮುಂದಿನ ರಣಭೂಮಿ, ಭೂಮಿ ಅಲ್ಲ, ಎಲ್ಲಿ
ಸ್ಪೇಸ್ ಅಲ್ಲಿ. ಅದಕ್ಕೆ ಆಲ್ರೆಡಿ ನಾಸಾ, ರಾಸ್ಕೋಸ್ಮೋಸ್, ಇಂಡಿಯಾ, ಚೈನಾ ಅಂತ ದೇಶಗಳು ಸ್ಪೇಸ್ ಸೂಪರ್ ಪವರ್ ಆಗಿದ್ದಾವೆ. ಸ್ಪೇಸ್ ಯುದ್ಧ ಮಾಡಕ್ ಕೂಡ ನಾವು ರೆಡಿ ಆಗಿದ್ದೀವಿ ಈಗ. ಆಯ್ತಾ? ಅರ್ಥ ಆಗಿಲ್ಲ ನಿಮ್ಗೆ ಹೇಳ್ತಾ ಇರೋದು. ಸೊ ಈಗ ನಾವೆಲ್ಲ ಹೋಗ್ತೀವಿ ಮಾಡೋದಕ್ಕೆ, ಗಣಿಗಾರಿಕೆ ಮಾಡಕ್ಕೆ ಹೋಗ್ತಾ ಇದೀವಿ, ನಿಯರ್ ಆಸ್ಟ್ರಾಯ್ಡ್ಸ್ ಹೋಗಬಹುದು. ಆಯ್ತಾ? ಕ್ಲಿಯರ್? ಅರ್ಥ ಆಗಿಲ್ವಾ? ಇದು ಆ ಶುದ್ಧಗಳಿರುವಂತ ಸಂಪತ್ನ ಭೂಮಿ ತರದು ಒಂದ್ ಕಡೆ ಆದ್ರೆ, ಈ ಶುದ್ಧ ಗ್ರಹಗಳು ಅಂದ್ರೆ ಯಾವುದು? ಸೌರಮಂಡಲ ಹುಡ್ಕೋಬೇಕಾದ್ರೆ ಉಳಿದಿರೋದೇ ಇದು. ಸೊ ನಮಗೆ ಈ ಸೌರಮಂಡಲ ಅಧ್ಯಯನ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕಂದ್ರೆ ದ ಬೆಸ್ಟ್ ಲ್ಯಾಬೊರೇಟರಿನೇ ಶುದ್ಧ ಗ್ರಹಗಳು. ಆಯ್ತಾ? ಇನ್ನೊಂದು ವಿಷಯ ಕೇಳಿಸ್ಕೊಳ್ರಿ. ಇದೇ ತರ ಶುದ್ಧ ಗ್ರಹನೇ ಸುಮಾರು 4 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಬಂದು ಬಿದ್ದು ಭೂಮಿಯಲ್ಲಿ ನೀರನ್ನ ತಂದಿದ್ದು ಶುದ್ಧ ಗ್ರಹಗಳು. ಗೊತ್ತಾ? ಭೂಮಿಗೆ ನೀರಿನ ಕಣಗಳು ತಂದಿದ್ದೆ ಈ ರೀತಿಯಾದಂಥ ಶುದ್ಧ ಗ್ರಹಗಳು. ಅರ್ಥ? ಇದೇ ಶುದ್ಧ ಗ್ರಹಗಳಲ್ಲಿ ಗೋಲ್ಡ್, ಪ್ಲಾಟಿನಂ, ನಿಕ್ಕಲ್, ಕೋಬಾಲ್ಟ್ಗಳಿದಾವೆ. ಇದೆಲ್ಲ ಶುದ್ಧ ಗ್ರಹದ ಒಂದು ಒಳ್ಳೆ ಮುಖ ಆದ್ರೆ, ಶುದ್ಧ ಗ್ರಹದ ಇನ್ನೂ ಡೇಂಜರಸ್ ಮುಖ ಏನು ಅಂದ್ರೆ, ಇನ್ನೊಂದು ಇರದ ನೆಗೆಟಿವ್ ಫೇಸ್ ಏನಂದ್ರೆ, ಶುದ್ಧ ಗ್ರಹ ಈ ರೀತಿಯಾದ ಶುದ್ಧ ಗ್ರಹನೇ ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಬಂದು ಬಡಿದು ಭೂಮಿಲಿದ್ದಂತ ಆಲ್ಮೋಸ್ಟ್ ಎಲ್ಲ ಡೈನೋಸಾರ್ಗಳು ನಾಶ ಆಗಿದೆ. ಯಾಕಂದ್ರೆ ಇದು ಶುದ್ಧ ಗ್ರಹ ಎಷ್ಟು ಡೇಂಜರ್ಸ್ ಅಂದ್ರೆ, ಕೇಳಿಸ್ಕೊಳ್ಳಿ, ಇದು ಶುದ್ಧ ಗ್ರಹ ಎಷ್ಟು ಡೇಂಜರ್ಸ್ ಅಂದ್ರೆ, ಒಂದು ಮಾಮೂಲಿ ಗಾತ್ರದ ಶುದ್ಧ ಗ್ರಹ ಬಂದು ಭೂಮಿಗೆ ಹೊಡೆದರೆ ಹಿರೋಶಿಮಾ ನಾಗಾಸಾಕಿಗಿಂತ 80,000 ಪಟ್ಟು ವಿನಾಶ ಆಗುತ್ತೆ. ದಟ್ ಇಸ್ ದ ಪವರ್ ಆಫ್ ಶುದ್ಧ ಗ್ರಹಗಳು. ಕ್ಲಿಯರ್? ಸೊ ಶುದ್ಧಗಳ ಬಗ್ಗೆ ಈ ತರ ನೆಗೆಟಿವ್ ಮತ್ತು ಪ್ಲಸ್ ಎರಡೂ ಇದೆ. ಕ್ಲಿಯರ್? ಈಗ ಪ್ರಶ್ನೆ ಕೇಳ್ಬೋದು, ಸರ್ 66 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಬಂದು ಹೊಡೆದ ಶುದ್ಧ ಗ್ರಹ, ಡೈನೋಸಾರ್ಗಳನ್ನ ನಾಶ ಮಾಡಿದ ಶುದ್ಧ ಗ್ರಹಗಳು. ಡೈನೋಸಾರ್ಗಳು ಎಂತ ದೈತ್ಯಾಕಾರದ ಪ್ರಾಣಿಗಳಂದ್ರೆ ನಿಮ್ಗೆ ಗೊತ್ತಿಲ್ಲ, ನೀವು ತಿಳ್ಕೊಳ್ರಿ. ಡೈನೋಸಾರ್ಗಳಲ್ಲಿ ಅಥವಾ ಈ ದೈತ್ಯಾಕಾರದ ಹಲ್ಲಿಗಳು ಇಡೀ ಭೂಮಿನ ಸುಮಾರು 110 ಮಿಲಿಯನ್ ವರ್ಷ ಆಳ್ತಾವೆ. ಗೊತ್ತಾ ನಿಮ್ಗೆ? ಇಡೀ ಭೂಮಿನ 110 ಮಿಲಿಯನ್ ವರ್ಷ ಆಳ್ತಾವೆ ಈ ಡೈನೋಗಳು. ಎಷ್ಟು ದೈತ್ಯಾಕಾರದ ಪ್ರಾಣಿಗಳಂದ್ರೆ, ನೀರಿನ ಒಳಗಡೆ ಡೈನೋಗಳು, ಈಜುವಂತ ಡೈನೋಗಳು, ಓಡುವಂತ ಡೈನೋಗಳು, ಹಾರುವಂತ ಡೈನೋಗಳು, ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ, ವಿಚಿತ್ರವಾದಂತಹ, ವಿಭಿನ್ನವಾದಂತಹ, ವೈವಿಧ್ಯವಾದಂತಹ ಡೈನೋಸಾರ್ಗಳು ಇರ್ತವೆ ಭೂಮಿ ಮೇಲೆ. ಸುಮಾರು 110 ಮಿಲಿಯನ್ ವರ್ಷ ಆಳ್ತಾವೆ ಈ ಭೂಮಿನ. ಗೊತ್ತಾ ನಿಮ್ಗೆ? ಆ ತರ ಇಡೀ ಭೂಮಿ ಆದಂತಹ ದೈತ್ಯಾಕಾರದ ಹಲ್ಲಿಗಳಿವು. ಅಲ್ಲಿ ಒಂದು ಹಲ್ಲಿ ಇದೆ, ಒಂದು ಡೈನೋಸಾರ್ ಇದೆ, ಅದ್ರ ಹೆಸರು ಅರ್ಜೆಂಟಿನೋಸಾರಸ್ ಅಂತ. ಅರ್ಜೆಂಟಿನೋಸಾರಸ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಸುಮಾರು 40-45 ಮೀಟರ್ ದೊಡ್ಡದಾಗಿತ್ತು. 45 ಮೀಟರ್ ಲೆಕ್ಕ ಹಾಕೊಳ್ಳಿ ನೀವು. 1 ಮೀಟರ್ಗೆ 3.3 ಅಡಿ. 40 ಮೀಟರ್ ಅಂದ್ರೆ ಸುಮಾರು 130 ಅಡಿಯಷ್ಟು ದೊಡ್ಡದಾಗಿತ್ತಂತೆ ಡೈನೋಸಾರ್ಸ್. ಅದ್ರದ್ದು ಟೋಟಲ್ ವೆಯ್ಟ್ 75,000 kg. ಆಯ್ತಾ? ಆ ತರ ದೈತ್ಯಾಕಾರದ ಹಲ್ಲಿಗಳು ಈ ಭೂಮಿಲಿದ್ದು. ಆದ್ರೆ ಶುದ್ಧ ಗ್ರಹದ ಒಂದು ಹೊಡೆತಕ್ಕೆ ಏನಾಯ್ತು? ನಾಶ. ಈಗ ಪ್ರಶ್ನೆ, ಸರ್ ಆ ತರ ಇಡೀ ಭೂಮಿನ ಆಳ್ದಂತಹ ಈ ಹಲ್ಲಿಗಳು, ಆ ಹಲ್ಲಿಗಳೇ ಭೂಮಿಯಿಂದ ಆದ್ಮೇಲೆ ನಮಗೆ ಆ ತರ ಶುದ್ಧ ಗ್ರಹ ಹೊಡೆಯೋದಿಲ್ವಾ? ನಮಗೂ ಆ ದಿನ ಬರೋದಿಲ್ವಾ? ನಾವು ಇದೇ ತರ ನಶಿಸಿ ಹೋಗೋದಿಲ್ವಾ ಅಂತ ಪ್ರಶ್ನೆ ಬರ್ಬೋದು ನಿಮ್ಗೆ. ಕರೆಕ್ಟಾ? ಈಗಲೂ ಕೂಡ ಶುದ್ಧ ಗ್ರಹಗಳು ಬಂದು ಭೂಮಿಗೆ ಹೊಡಿತಾವೆ, ಸಾಧ್ಯತೆ ಇದೆ. ಆದ್ರೆ ನಮಗೂ ನಿಮಗೂ ಏನು ಆಗೋದಿಲ್ಲ. ಯಾಕೇಳಿ? ಯಾಕಂದ್ರೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ಕೊಂಡಿದ್ದೀವಿ ಅದಕ್ಕೆ. ಹೌದು, ನಿಜ. ನಾವು ಸೈನ್ಸ್ ಓದಿದೀವಿ, ಓದಿರಲಿಲ್ಲ, ಅದಕ್ಕೆ ಸತ್ತೋಗ್ಬಿಟ್ಟು. ನಮ್ಗೆ ಸೈನ್ಸ್ ಓದಿರೋದಕ್ಕೆ ಯಾವ ಗ್ರಹ ಯಾವ ಟೈಮಲ್ಲಿ ಎಲ್ಲಿ ಬರ್ತಾ ಮೊದಲೇ ಗೊತ್ತಿರೋದ್ರಿಂದ ಆ ಬರ್ತಾ ಇರೋ ದಾರಿಯಲ್ಲೇ ಅದನ್ನ ಹೊಡೆದಾಕೋದು, ಡಿಫ್ಲೆಕ್ಟ್ ಮಾಡೋದು ನಮ್ಗೆ ಗೊತ್ತು. ಇದನ್ನ ಆಲ್ರೆಡಿ ನಾಸಾ ಮಾಡ್ಬಿಟ್ಟಿದೆ. ನಾಸಾ ಇತರ ಶುದ್ಧ ಗ್ರಹನ ಡಿಫ್ಲೆಕ್ಟ್ ಮಾಡುವಂತ ಎಕ್ಸ್ಪೆರಿಮೆಂಟ್ ಮಾಡಿದೆ. ಆಯ್ತಾ? ಇದನ್ನ DART ಡಾಟ್ ಅಂತ ಕರೀತಾರೆ. DART ಡಾಟ್ ಬರ್ಕೊಳ್ಬೇಕು ಒಂದು ಮೂಲೆಯಲ್ಲಿ, ಈ ಕನ್ನಡ ಬರುತ್ತೆ. ಡಾರ್ಟ್, DART ಡಾರ್ಟ್. ಓಕೆ, ಇಲ್ಲಿ ಅದು ಆ ಕಣ್ಣು ನೋಡ್ಕೊಳ್ಳಿ. ಆಮೇಲೆ ಈಗ ಅರ್ಥ ತಿಳಿದೀಗ? ಕ್ಲಿಯರ್?
ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಶುದ್ಧ ಗ್ರಹಗಳ ಮೇಲೆ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಸ್ಪೇಸ್ ಏಜೆನ್ಸಿಗಳಲ್ಲದೆ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಆಯ್ತಾ, ಅರ್ಥ ತಿಳಿದೀಗ? ಕಂಟಿನ್ಯೂ ಮಾಡಿ. ಕ್ಲಿಯರ್? ಏನ್ ಡೌಟ್ ಸೊ ಫಾರ್? ಯಾಕೆ ಬಂದು ಒಳಗೆ ಬಂದು ಎರಡು ಬಂದಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ, ಆದ್ರೆ ಗುರುತು ಗ್ರಾವಿಟೇಷನ್ ಫೋರ್ಸ್ ಎಳ್ಕೊಂಡ್ಬಿಡ್ತಾವೆ. ಈ ಶುದ್ಧ ಗ್ರಹಗಳು ಸೃಷ್ಟಿ ಆಗದವಾಗ ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಮತ್ತೆ ಎಲ್ಲಾ ಕಡೆ ಓಡಾಡಬೇಕಾದ್ರೆ ಯಾವ ಗ್ರಹ ಗ್ರಾವಿಟೇಷನ್ ಫೋರ್ಸ್ ಅಂತ ಎಳ್ಕೊಂಡ್ಬಿಡ್ತದೆ. ಆಫೀಸ್ ಗೊತ್ತಿರೋಕೆ ಜುಪಿಟರ್ಗೆ ಗ್ರಾವಿಟೇಷನ್ ಫೋರ್ಸ್ ಇದ್ದೇ ಇದೆ. ಆಯ್ತಾ, ನೆಪ್ಚೂನ್ಗೆ ಇದ್ದೇ ಇದೆ, ಭೂಮಿಗೂ ಇದ್ದೇ ಇದೆ. ಈಗ ಅದರಲ್ಲಿ ನಿಮ್ಗೆ ಅಫ್ಕೋರ್ಸ್ ನಿಮಗೆ ಈಗ ಸದ್ಯಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಈ ಗ್ರಹಗಳ ನಡುವೆ ಖಾಲಿ ಜಾಗ ಅನ್ಕೊಂಡಿದ್ದಾರೆ. ಕರೆಕ್ಟಾ? ಆಕ್ಚುಲಿ ಖಾಲಿ ಜಾಗ ಅಲ್ಲ, ಅದೊಂದು ದೊಡ್ಡ ಕತೆ. ಅದನ್ನ ಫ್ಯಾಬ್ರಿಕ್ ಅಂತ ಕರೀತಾರೆ. ಆಯ್ತಾ, ನೀವು ಮೊದಲೇ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಾರೆ ಅಂತ ಹೇಳಕ್ ಹೋಗಲ್ಲ ಅಷ್ಟೇ. ಶುದ್ಧಗಳ ಪಟ್ಟಿಗಳು ಈ ತರ ಸಣ್ಣ ಸಣ್ಣ ಚೂರುಗಳು, ಪಾರುಗಳು, ಫ್ರಾಗ್ಮೆಂಟ್ಸ್ಗಳು, ತುಣುಕುಗಳು ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಆಯ್ತಾ, ಎಲ್ಲಾ ಕಡೆ ಹಾಡ್ತಾ ಇರ್ತವೆ. ಅದರಲ್ಲಿ ಕೆಳಗಡೆ ಫೋಕಸ್ ಕಾನ್ಸಂಟ್ರೇಟ್ ಆಗಿದೆಯವಲ್ಲ, ಅದು ಇವಲ್ಲ. ಆಬ್ವಿಯಸ್ಲಿ ಜುಪಿಟರ್ಗೆ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇದೆ. ಆ ಟಾಪಿಕ್ ನ ಡಿಸ್ಕಸ್ ಮಾಡ್ತೀನಿ ಮುಂದಿನ ಕ್ಲಾಸಲ್ಲಿ. ಯಾಕಂದ್ರೆ ನಿಮಗೆ ಆ ಟ್ರೋಜನ್ಸ್ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ನಿಮಗೆ L1, L2, L3, L4, L5 ಅರ್ಥ ಆಗುತ್ತೆ. ಇದನ್ನ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಅಂತ ಕರೀತಾರೆ. ಅದು ಡಿಸ್ಕಸ್ ಮಾಡೋಣ, ಎಲ್ಲರೂ ಡಿಸ್ಕಸ್ ಮಾಡೋಣ. ಆ ಲ್ಯಾಗ್ರೇಂಜಿಯನ್ ಪಾಯಿಂಟ್ ಅಲ್ಲೇ ಆದಿತ್ಯನ ಲಾಂಚ್ ಮಾಡಿರೋದು. ಅದಕ್ಕೆ ಅದನ್ನ ಆದಿತ್ಯ L1 ಅಂತ ಕರೀತಾರೆ. ಕರೆಕ್ಟಾ? ಸೊ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಅಂದ್ರೆ ಏನು? ಜೋಸೆಫ್ ಲೂಯಿ ಲ್ಯಾಗ್ರೇಂಜ್ ಅಂದ್ರೆ ಯಾರು? ವಿಲ್ ಡಿಸ್ಕಸ್. ಎಲ್ಲ ಡಿಸ್ಕಸ್ ಮಾಡ್ತೀವಿ, ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ಅರ್ಥ ಹೇಳಿದ್ವಿ. ಈಗ ಓಕೆ, ಅರ್ಥ ಕ್ಲಿಯರ್? ಈಗ SSSB ಅಲ್ಲಿ ನಂಬರ್ 1 ಯಾವುದು? ಆಸ್ಪರ್ಟ್ಸ್. ಆಸ್ಪರ್ಟ್ಸ್ ಏನಂತ ಗೊತ್ತಾಯ್ತಲ್ಲ, ಈಗ ಐಡಿಯಾ ಬಂತಲ್ಲ. ಒಂದು ಸ್ಲೈಡ್ ಕಲ್ಸಿ ನೋಡ್ಕೊಳ್ಳೋದು, ಡಯಾಗ್ರಾಮ್ ಬರ್ಕೊಳ್ಳೋದು ಬೇಕಾಗತ್ತೆ. ಬರ್ಕೊಳ್ಳೋದು ಡಯಾಗ್ರಾಮ್ನ. ಆ ಶುದ್ಧ ಗ್ರಹಗಳು 3 ರೀತಿ ಶುದ್ಧ ಗ್ರಹ ಅಲ್ಲಿ ಕೊಟ್ಟಿದ್ದೀವಿ ನೋಡಿ. ಅಲ್ಲಿ ಹೇಗೆ ನಮ್ಮ ಭೂಮಿಯಲ್ಲಿ ಕ್ರಸ್ಟ್ ಮೆಂಟ್ ಕೋರ್ ಇರುತ್ತೋ ಅಲ್ಲೂ ಹಾಗಿರುತ್ತೆ. ನಿಮ್ ಜಾಗ್ರಫಿ ಆಗಿದಾಗಿಲ್ವಾ? ಆಗಿದ್ದಂತೀರ, ಕೆಲವರು ಆಗಿಲ್ಲ ಅಂತೀರ. ಇರ್ಲಿ, ಪರವಾಗಿಲ್ಲ. ನಾನು ಹೇಳ್ತೀವಲ್ಲ, ಇಲ್ಲಿ SNT ಮಾಡ್ಬೇಕಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಜಾಗ್ರಫಿ, ಹಿಸ್ಟ್ರಿ ಎಲ್ಲ ಬರ್ತೀವಿ. ನಾವು ಡಿಸ್ಕಸ್ ಮಾಡಿ ಹೋಗ್ತಾರೆ. ಬರ್ಕೊಳ್ಳಿ ಡಯಾಗ್ರಾಮ್. ಈಗ ಇನ್ನು ಮುಂದಕ್ಕೆ ಹೋಗಿ ಆಪರೇಷನ್ಗೆ ಬರೋಣ. ಸೊ ಆಸ್ಟ್ರಾಯ್ಡ್ಸ್ ಅಂದ್ರೆ ಗೊತ್ತಾಯ್ತು. ಈಗ ಆರ್ ದೋಸ್ ಪ್ರೋಟೋಪ್ಲಾನೆಟ್ಸ್ ಲೆಫ್ಟ್ ಓವರ್ಸ್ ಗೊತ್ತಾಯ್ತು. ಆಯ್ತಾ? ಅದಾದ್ಮೇಲೆ ಈಗ ಸೂಕ್ಷ್ಮ ಗಮನಿಸಿ, ಈಗ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಕಾಮೆಟ್ಸ್. ಧೂಮಕೇತು. ಧೂಮಕೇತು ಅಂದ್ರೆ ಫ್ರೋಸನ್ ಬಾಲ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್. ಬರ್ಕೊಳ್ಳಿದ್ವಿ. ಫ್ರೋಸನ್ ಬಾಲ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್, ಡರ್ಟಿ ಬಾಲ್ ಅಂತ ಕರಿತೀವಿ. ಫ್ರೋಸನ್ ಡರ್ಟಿ ಬಾಲ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಫ್ರೋಸನ್ ಡರ್ಟಿ ಬಾಲ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಧೂಳು ಮತ್ತು ಅನಿಲಗಳ ಕೊಳುಕು ಚೆಂಡು. ಧೂಳು ಮತ್ತು ಅನಿಲಗಳ ಕೊಳುಕು ಚೆಂಡು. ಆಯ್ತಾ? ಹೆಪ್ಪುಗಟ್ಟಿರುವಂತಹ ಅಥವಾ ಹಿಮಗೊಂಡಂತಹ, ಹಿಮಾವೃತಗೊಂಡಂತಹ ಅಂತ ಕರಿಬಹುದು. ಫ್ರೀಸ್ ಆಗಿರುವಂತಹ ಕರಿತೀವಿ. ಅದು ಫ್ರೀಸ್ ಎಕ್ಸಾಕ್ಟ್ ವರ್ಡ್ ಅದು ಬೇಕು ನೋಡೋ ಎಷ್ಟು ನಿಮ್ಗೆ ಎಂತ ಕರಿತೀವಿ ನಾವು? ಧೂಳು ಮತ್ತು ಅನಿಲ ಕಣಗಳ ಕೊಳುಕು ಚೆಂಡನ್ನ ಎಂತ ಕರಿತೀವಿ? ಧೂಮಕೇತು ಅಂತ ಕರಿತೀವಿ. ಅಂದ್ರೆ ಈಗೆಲ್ಲ ಬೋರ್ಡ್ ನೋಡಿ. ಈಗ ನಮ್ಗೆ ಗೊತ್ತಿರೋ ಹಾಗೆ SDO ಮತ್ತು ಊರ್ಟ್ ಮೋಡಗಳೇ ಧೂಮಕೇತುಗಳ ಮನೆ. ಕರೆಕ್ಟಾ? ಕ್ಲಿಯರ್? ನಮ್ಗೆ ಗೊತ್ತಿರೋ ಹಾಗೆ ಸೂರ್ಯನ ದೂರ ಹೋದಷ್ಟು ಏನಾಗುತ್ತೆ? ಟೆಂಪರೇಚರ್ ಕಡಿಮೆ ಆಗ್ತದೆ. ಆ ಟೆಂಪರೇಚರ್ ಕಡಿಮೆ ಆಗಿ ಅಲ್ಲಿರುವಂತಹ ಅನಿಲಗಳು ಮತ್ತು ಧೂಳು ಹೆಪ್ಪುಗಟ್ಟಿ ಬಾಲ್ ತರ ಆಗಿದೆ. ಅಂದ್ರೆ ಫ್ರೀಸ್ ಆಗಿ ಏನಾಗಿದೆ? ಫ್ರೀಸ್ ಆಗಿ ಬಾಲ್ ಆಗಿದೆ. ಈ ಬಾಲ್ ಏನು? ಈ ಬಾಲ್ ಅಲ್ಲೇ ಗ್ಯಾಸ್ ಮತ್ತು ಡಸ್ಟ್ ಇರೋದು. ಕ್ಲಿಯರ್? ಹೇಗೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತಿರ್ತಾವೋ ಅದೇ ರೀತಿ ಈ ನಮ್ಮ ಧೂಮಕೇತು ಕೂಡ ಸೂರ್ಯನ ಸುತ್ತ ಆಗುತ್ತೆ. ಆಯ್ತಾ? ಈಗ ನೋಡಿ, ಇಲ್ಲಿ ಎಲ್ಲ ಬೋರ್ಡ್ ನೋಡಿ. SDO ಮತ್ತು ಊಟ್ ಮೋಡಗಳಿಂದ ಹೊರಟಂತಹ ಧೂಮಕೇತು ಸೂರ್ಯನ ಸುತ್ತಕ್ಕೆ ಹೋಗ್ತಾ ಇದೆ.
ಸುತ್ತಕ್ಕೆ ಹೋಗ್ತಾ 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 ಯಾವಾಗ ಸೂರ್ಯನಿಗೆ ಹತ್ರ ಆಗುತ್ತೋ, ಯಾವಾಗ ಸೂರ್ಯನಿಗೆ ಹತ್ರ ಆಗುತ್ತೋ ಟೆಂಪರೇಚರ್ ಜಾಸ್ತಿ ಆಗಿ ಫ್ರೀಸ್ ಆಗಿರುವಂತಹ ಗ್ಯಾಸ್ ಮತ್ತು ಡಸ್ಟ್ ಏನಾಗಿದೆ, ಫ್ರೀಸ್ ಆಗಿರುವಂತಹ ಗ್ಯಾಸ್ ಮತ್ತು ಡಸ್ಟ್ ಸಬ್ಲಿಮೇಷನ್ ಆಗ್ಬಿಡುತ್ತೆ. ಅರ್ಥ? ವಾಟ್ ಸಬ್ಲಿಮೇಷನ್? ವೆರಿ ಗುಡ್. ಗ್ಯಾಸ್ ಆಗುತ್ತೆ. ಸೊ ಯಾವಾಗ ಫ್ರೀಸ್ ಆಗಿರುವಂತಹ ಗ್ಯಾಸ್ ಮತ್ತು ಸಬ್ಲಿಮೇಟ್ ಉತ್ಪಾದನೆ ಆಗುತ್ತೋ ಆ ಗ್ಯಾಸ್ ಮತ್ತು ಡಸ್ಟ್ ಇದ್ರ ಸುತ್ತ ಒಂದು ಪೊರೆಯಾಗಿ ಹೊದಿಕೆಯಾಗಿ ಕುತ್ಕೊಳ್ಳುತ್ತೆ. ಅರ್ಥ ಇಲ್ವಾ? ಕುತ್ಕೊಂಡ್ಮೇಲೆ ಈ ಬೀಸ್ತಾ ಇರೋ ಸೂರ್ಯನ ಮೈಯಿಂದ ಬೀಸ್ತಾ ಇರುವಂತ ಮಾರುತ ಗಾಳಿ ಏನಿದೆ, ಮಾರುತ ಏನಿದೆ, ಗಾಳಿ ಅಲ್ಲ ಮಾರುತ ಏನಿದೆ, ಆ ಬೀಸೋ ರಭಸಕ್ಕೆ ಈ ಗ್ಯಾಸ್ ಮತ್ತು ಡಸ್ಟ್ ಬಾಲದ ತರ ಉದ್ದ ಬೆಳ್ಕೊಂಡು ಹೋಗುತ್ತೆ. ಆ ಬಾಲ ಇರುವಂತದ್ದು ಧೂಮಕೇತು ಅಂತ ಕರೀತೀವಿ. ಅರ್ಥ? ಎಷ್ಟಂತ ಕಳ್ಸ್ಕೊಳ್ಳಿ. ನಾವು ಸೂರ್ಯ ದೂರ ಹೋದಷ್ಟು ಟೆಂಪರೇಚರ್ ಡೌನ್ ಆಗ್ತಾ 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 ಈ ಜಾಗದಲ್ಲಿರುವಂತಹ ಗ್ಯಾಸ್ ಮತ್ತು ಡಸ್ಟ್ ಫ್ರೀಸ್ ಆಗ್ಬಿಡುತ್ತೆ. ಆ ಫ್ರೀಸ್ ಧೂಮಕೇತು ಬೇರೆ ಗ್ರಹಗಳ ತರ ಸೂರ್ಯ ಸುತ್ತಾಡುತ್ತೆ. ಸುತ್ಕೊಂಡು ಬರ್ತಾ ಇರುವಂತಹ ಧೂಮಕೇತು ಯಾವಾಗ ಸೂರ್ಯನಿಗೆ ಹತ್ರ ಆಗುತ್ತೋ ಆ ಹೆಪ್ಪುಗಟ್ಟಿರುವಂತಹ ಗ್ಯಾಸ್ ಮತ್ತು ಸಾಲಿಡ್ ಸೀದಾ ಗ್ಯಾಸ್ ಆಗುತ್ತೆ. ಆ ಗ್ಯಾಸ್ ಸುತ್ತ ಒಂದು ಕವಚ ಆಗುತ್ತೆ. ಕ್ಲಿಯರ್? ಕವಚ ಆಗಿ ಸುಮ್ಮನೆ ಇರುತ್ತೆ. ಆದ್ರೆ ಬೀಸ್ತಾ ಇರುವಂತಹ ಮಾರ್ತ್ ಏನಾಗುತ್ತೆ, ಉಫ್ ಅಂತ ಬೀಸಿದಾಗ ಅದೇನಾಯ್ತು, ಒಂದು ಉದ್ದನೆ ಬಾಲ. ಆ ಉದ್ದನೆ ಬಾಲ ಎರಡು ಬಾಲ, ಒಂದು ಗ್ಯಾಸ್ ಬಾಲ, ಒಂದು ಡಸ್ಟ್ ಬಾಲ ಅಂತ ಕರಿತೀವಿ. ಓಕೆ, ಒಂದು ಗ್ಯಾಸ್ ಟೇಲ್, ಇನ್ನೊಂದು ಡಸ್ಟ್ ಟೇಲ್. ಒಂದು ಅನಿಲದ ಬಾಲ, ಇನ್ನೊಂದು ಧೂಳಿನ ಬಾಲ. ಆಯ್ತಾ? ಆವಾಗ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಯಾಕಂದ್ರೆ ಹತ್ರ ಬರ್ಬೇಕಾದ್ರೆ ಭೂಮಿಗೆ ಇದು ಕಾಣಕ್ಕೆ ಶುರುವಾಯ್ತು ಅಂತ ಅರ್ಥ. ಹತ್ರ ಹೋಗ್ತಾ ಇದೆ, ಅದು ಭೂಮಿ ಕಾಣಕ್ಕೆ ಶುರು ಆಗುತ್ತೆ ಅವಾಗ. ಅರ್ಥ ತೆಗಿದ್ದ? ಸೊ ಈ ತರ ಬಾಲ ಇರುವಂತಹ ಧೂಮಕೇತು ಸೂರ್ಯನ ಸುತ್ತ ಸುತ್ಕೊಂಡು ಹಾಗೆಯೇ ಸುತ್ತಾ ಇರುತ್ತೆ. ಸುತ್ಕೊಂಡು ವಾಪಸ್ ಎಲ್ಲಿಂದ ಬರುತ್ತೋ ದೂರ ಹೋಗ್ತಿದ್ದಂಗೆ ಏನಾಗುತ್ತೆ, ಮತ್ತೆ ಆ ವರ್ಡ್ ಏನಿದೆ ನೋಡಿ ತೆಗೆದು, ಸಾಲಿಡ್ ಗ್ಯಾಸ್ ಆಗೋದು ಸಬ್ಲಿಮೇಷನ್, ಗ್ಯಾಸ್ ಸಾಲಿಡ್ ಆಗೋದು ಡಿಪೋಸಿಷನ್. ಏನಾಯ್ತು, ಮತ್ತೆ ವಾಪಸ್ ಏನಾಯ್ತು, ಡೆಪಾಸಿಷನ್ ಆಗಿ ಮತ್ತೆ ಬಾಲ್ ಆಗೋಯ್ತು. ಆ ಬಾಲ್ ಆಗಿ ಎಲ್ಲಿಂದ ಬಂತೋ ಅಲ್ಲಿಗೆ ವಾಪಸ್ ಹೋಗ್ಬಿಡುತ್ತೆ. ಇದನ್ನೇ ಧೂಮಕೇತು ಅಂತ ಕರೆಯುತ್ತೆ. ಅರ್ಥ? ಇದು ಅರ್ಥ ಆಗ್ಲಿ ಅಂತ ನಿಮಗೆ ಅವಾಗಲೇ ಆ ಡಯಾಗ್ರಾಮ್ ಕೊಟ್ಟಿದ್ದು. ಸಾಲಿಡ್ ಲಿಕ್ವಿಡ್ ಆಯ್ತು, ಲಿಕ್ವಿಡ್ ಗ್ಯಾಸ್ ಆಯ್ತು, ಗ್ಯಾಸ್ ಪ್ಲಾಸ್ಮಾ ಆಯ್ತು. ಅದೆಲ್ಲ ಒಂದಾದ್ಮೇಲೆ ಸಾಲಿಡ್ ಸೀದಾ ಗ್ಯಾಸ್ ಏನು, ಸಬ್ಲಿಮೇಷನ್. ಗ್ಯಾಸ್ ಸೀದಾ ಸಾಲಿಡ್ ಏನು, ಡೆಪಾಸಿಷನ್. ವೆರಿ ಗುಡ್. ಇದನ್ನ ಎಕ್ಸಾಂಪಲ್ ಕೇಳಿದ್ರೆ ತುಂಬಾ ಸಲ ಬರ್ಕೊಳ್ಳಿದ್ನ. ಕಳ್ಸಿ ನೋಡ್ರಿ. ಈಗ 2 ಸ್ಲೈಡ್ ಕಳ್ಸಿದೀನಿ, ಓಪನ್ ಮಾಡಿ ಸ್ಲೈಡ್. ಅದು ಅಲ್ಲಿ ಒಂದು ಸ್ಲೈಡ್ ಕಾಣ್ತಾ ಇದೆ ನಿಮ್ಗೆ. ಸೆಂಟ್ರಿ ಒಂದೊಂದು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸ್ ಸುತ್ತ ವೇಪರೈಸ್ ಆಗೋದು, ಆವಿ ಆಗೋದನ್ನ ಕೋಮಾ ಅಂತ ಕರಿತೀವಿ. ಕೋಮಾ ಕೂತಿರುತ್ತೆ. ಅಲ್ಲಿ ಸೌರಮಾರುತ ಬೀಸೋ ರಭಸಕ್ಕೆ ಒಂದು ಅನಿಲದ ಬಾಲ ಗ್ಯಾಸ್ ಟೇಲ್, ಅನ್ನೋದು ಧೂಳಿನ ಬಾಲ ಡಸ್ಟ್ ಟೇಲ್ ಆಗುತ್ತೆ. ಆ ಧೂಮಕೇತುದ ಡಯಾಗ್ರಾಮ್ ಬರ್ಕೊಳ್ಳಿ. 2 ಡಯಾಗ್ರಾಮ್ ಬರ್ಕೊಳ್ಳಿ ಬೇಗ. ಧೂಳು ಮತ್ತು ಅನಿಲಗಳ ಕೊಳುಕು ಚೆಂಡಾನ ಅಂತ ಕರಿತೀವಿ, ಧೂಮಕೇತು ಅಂತ ಕರಿತೀವಿ. ಫ್ರೋಸನ್ ಡರ್ಟಿ ಬಾಲ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್. ಆ ಬಾಲ ಬೇರೆ ಈ ಬಾಲ ಬೇರೆ ಮಿಕ್ಸ್ ಮಾಡ್ಬಿಟ್ರೆ ಬಾಲನ ನೀವು ಒಂದು ವಿಷಯ ಗೊತ್ತಿರಲಿ, ಈ ಬಾಲ ಲಕ್ಷಾಂತರ ಕಿಲೋಮೀಟರ್ ಬೇಗ ಬರ್ಕೊಳ್ರಿ. ಆಸ್ಟ್ರೋಟ್ಸ್ ಆಯ್ತು, ಕಾಮೆಂಟ್ಸ್ ಆಯ್ತು, ಉಳಿದಿದ್ದು ಯಾವ್ದು ನೆಕ್ಸ್ಟ್? ಅದು ಮುಗಿದ್ರೆ ನಿಮ್ಗೆ ಬಂತು. ಈಗ ಪ್ರಶ್ನೆ, ಈ ದೊಡ್ಡ ಸಂಸಾರದಲ್ಲಿ ಪರಿವಾರದಲ್ಲಿ ಭೂಮಿ ಮೇಲೆ ಮಾತ್ರ ಯಾಕೆ ಜೀವ ಇದೆ?
ಅಲ್ಲಿ ಶುರು ಆಗುತ್ತೆ ನಮ್ಮ ಕತೆ. SNT ಒಂದು ಡೈನಾಮಿಕ್ ಸಬ್ಜೆಕ್ಟ್, ಜಾಸ್ತಿ ಆಗ್ತಾ ಇರುತ್ತೆ, ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ಅದಕ್ಕೆ ನಂದು ಒಂದು ಟೀಮ್ ಇದೆ. ನಮ್ಮ ಹುಡುಗರು ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಪರ್ಟಿಕ್ಯುಲರ್ ಆನಂದ್ ಅಂತ ಕೆಲಸ ಮಾಡ್ತಾರೆ, ನನ್ನ ಸ್ಟೂಡೆಂಟ್ ಅವರು. ಅದು ಸಿಮಾಸ್ ಕ್ಲಾಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ನಿಮ್ಗೆ ಆಮೇಲೆ ಕ್ಲಾಸಲ್ಲಿ ಲಿಂಕ್ ಕಳಿಸ್ತೀನಿ. ಡೈಲಿ ಅಪ್ಡೇಟ್ಸ್ಗಳಿಗೆ ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ನಿಮಗೆ SNTಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಆಯಿತಾ? ನೀವು ಫಾಲೋ ಆಗಿ ನಿಮ್ಮ ಗ್ರೂಪ್ ಅವ್ರಿಗೆ ಹೇಳ್ಬೋದು. ಅದಾದಮೇಲೆ ಕೆಲವೇ ದಿನಗಳಾದಮೇಲೆ ಟೆಲಿಗ್ರಾಮ್ ಮುಚ್ಚುತ್ತೆ, ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ ನಮಗಿನ್ನ. ಏನೇ ಆಗಿರಲಿ, ಅದಾದಮೇಲೆ ಸೇಮ್ ಟೀಮ್ನ ವಿಲ್ ಜಂಪ್ ಟು ಯೂಟ್ಯೂಬ್ಗೆ ವಾಟ್ಸಪ್ಗೆ ಜಂಪ್ ಮಾಡ್ತೀವಿ. ಸೊ ಯೂಟ್ಯೂಬ್ ಚಾನಲ್ ಅದು ಕ್ರಿಯೇಟ್ ಆದರೆ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋವರೆಗೂ SNT ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಬರ್ಕೊಂಡಿದ್ದು ಕ್ಲಿಯರ್? ಇಲ್ಲಿ ನಿಮಗೆ ಸಬ್ಲಿಮೇಷನ್ ಮತ್ತು ಡಿಪೋಸಿಷನ್ ಅರ್ಥ ಆಯ್ತಾ? ಕ್ಲಿಯರ್? ಓಕೆ. ಈಗ ಆಸ್ಟ್ರಾಯ್ಡ್ಸ್ ಮತ್ತು ಕಾಮೆಟ್ಸ್ ಎರಡು ಕೂಡ ನಿಮ್ಗೆ ಅರ್ಥ ಆಯ್ತು. ಇನ್ನೊಂದು ನಿಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳುವಂತ ಪ್ರಶ್ನೆ ಬರ್ಬೋದಂತ ಪ್ರಶ್ನೆ, ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಕಾಟೆ ಕೆಲ್ಸ್ಕೊಳ್ಳಿ. ನಿಯರ್ ಅರ್ತ್ ಆಬ್ಜೆಕ್ಟ್ಸ್, ಭೂ ಸಮೀಪ ಕಾಯಗಳು. ಅಲ್ಲಿ ಎರಡು ರೀತಿ, ನಿಯರ್ ಅರ್ತ್ ಕಾಮೆಟ್ಸ್, ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್. ಬರ್ಕೊಳ್ಳಿದ್ದ ಅದೇ ಹೋಗಿತ್ತ ಮುಂಚೆ ಫಸ್ಟ್ ಬರ್ಕೊಂಡಿರ್ತೀನಿ. ಈ ಡೆಫಿನಿಷನ್ ನೋಡ್ರಿ ಎಲ್ರು, ಈ ಡೆಫಿನಿಷನ್ ನೋಡಿ. ಇಲ್ಲಿ ಇದು ನೋಡಿ ಡೆಫಿನಿಷನ್. ಏನ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಅಂದ್ರೆ 1.3 AU ಫ್ರಮ್ ಸನ್. ಸೂರ್ಯನಿಂದ 1.3 AU ಅಷ್ಟು ಹತ್ತಿರದಲ್ಲಿ ಬಂದ್ರೆ, ಆಬ್ವಿಯಸ್ಲಿ ಎಷ್ಟಾಗುತ್ತೆ ಭೂಮಿಗೆ? 0.3 AU ಅಷ್ಟು ಹತ್ರ ಬಂದ್ಬಿಡುತ್ತೆ. ಅಷ್ಟು ಹತ್ರ ಬರೋದನ್ನ ಅಂತ ಕರಿತೀವಿ ನಾವು, ಅದನ್ನ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಲ್ಲಿ ಎರಡು ರೀತಿ, ನಿಯರ್ ಅರ್ತ್ ಕಾಮೆಟ್ಸ್, ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್. ಆಯ್ತಾ? ಬರ್ಕೊಳ್ಳಿದ್ನು ಆಯ್ತಾ? ಅದು ಈ ಕೆಲಸ ಸ್ಲೈಡ್ ಓಪನ್ ಮಾಡ್ರಿ. ಫಸ್ಟ್ ಸೈಡ್ ಓಪನ್ ಮಾಡಿದ್ರಾ? ಈಗ ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಅಲ್ಲಿ 4 ರೀತಿ ನೋಡಿ. ಅದು ಯಾವ್ದು? ಅಮೋರ್, ಅಟೇರಾ, ಅಪೋಲೋ, ಏಥೆನ್ಸ್ ಇದೆಯಾ? ಇದನ್ನ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಿಯರ್ ಆಸ್ಟ್ರಾಯ್ಡ್ಸ್ ಅಲ್ಲೇ 2 ರೀತಿ, 4 ರೀತಿ. ಯಾವ್ದು? ಈಗ ಅದನ್ನ ಬರ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಏನ್ ಇದೆ ಅಲ್ಲಿ ಓಪನ್ ಮಾಡಿ ಹೇಳ್ತೀನಿ. ಅಮೋರಲ್ಲಿ ಸೂರ್ಯ ಕಾಣ್ತದಾರ? ಸೂರ್ಯನ ಸುತ್ತ ಯಾರಿದೆ? ಭೂಮಿ ಇದೆ. ಭೂಮಿಯ ಕಕ್ಷೆಯ ಹೊರಗಡೆ, ಭೂಮಿಯ ಆರ್ಬಿಟ್ ನ ಹೊರಗಡೆ ಇರೋದು ಯಾರು? ಅಮೋರ್. ಕ್ಲಿಯರಾ? ಅದು ಹತ್ರ ಇದೆ. ಅದು ಅಪೋಲೋ. ಭೂಮಿಯ ಕಕ್ಷೆನ 6 ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ, ಅಪೋಲೋ. ಅದೇ ಏಟನ್, ಭೂಮಿಯ ಕಕ್ಷೆ ಒಳಗಡೆ, ಆಲ್ಮೋಸ್ಟ್ ಒಳಗಡೆ 6 ಕ್ರಾಸ್ ಮಾಡ್ತಾ ಇದೆ, ಅದು ಏಟನ್. ಅದೇ ಅಟೀರಾ, ಭೂಮಿಯ ಕಕ್ಷೆ ಒಳಗಡೆ ಸಂಪೂರ್ಣವಾಗಿದೆ, ಅದು ಅಟೀರಾ. ಕ್ಲಿಯರಾ? ಅರ್ಥ ಆಗಿಲ್ವಾ? 4 ಬರ್ಕೊಳ್ಳಿ. ಬೇರೆ ಬೇರೆ ಕಲರ್ ಯೂಸ್ ಮಾಡಿ, ಪೆನ್ 4 ನೀಟಾಗಿ ಬರ್ಕೊಳ್ಳಿ. ಈಗ ಬೇರೆ ಬೇರೆ ಪೆನ್ ಯೂಸ್ ಮಾಡಿ. ಅರ್ಥ ಮಾಡ್ಕೊಂಡ್ ಬರ್ಕೊಳ್ಳಿ, ಸುಮ್ಮನೆ ಕಣ್ಮುಚ್ಚಿ ಬರ್ಕೊಳ್ಳೋದಲ್ಲ. ಯಾಕಂದ್ರೆ ನೀವು ಒಂದು ಡಯಾಗ್ರಾಮ್ ಉಲ್ಟಾ ಪಲ್ಟಾರು ಅರ್ಥ ಕೆಟ್ಟೋಗೋದಲ್ಲಿ. ಹೇಗಿದ್ದು ಹಾಗೆ ಇರ್ಬೇಕು ಡಯಾಗ್ರಾಮ್ ಅದು. ಅದಕ್ಕೆ ಬೇರೆ ಬೇರೆ ಬಣ್ಣ ಯೂಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಅಮೋರ್, ಅಟೀರಾ, ಅಪೋಲೋ, ಏಟನ್ಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಎಲ್ಲರಿಗೂ? ಇದನ್ನ ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾರೆ, UPSC ಅಲ್ಲಿ, KPSC ಅಲ್ಲಿ ಕೂಡ ಕೇಳ್ತಾರೆ, KPSC ಅಲ್ಲಿ ಕೂಡ. ಆಯ್ತಾ? ಅಂದ್ರೆ ಭೂಮಿಯ ಕಕ್ಷೆಯ ಹೊರಗಿದ್ರೆ ಏನು, ಭೂಮಿಯ ಕಕ್ಷೆನ 6 ಪಾಸ್ ಮಾಡ್ಕೊಳ್ಳೋದ್ರೇನು, ಏನು, ಈ 3 ಕೂಡ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಯ್ತಾ? ಎಲ್ಲರೂ ಡಯಾಗ್ರಾಮ್ ಆಯ್ತಾ? ಅಪೋಲೋ ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಅಪೋಲೋ ಮತ್ತು ಅಟೆನ್ಸ್ ಅಲ್ಲಿ ಏಟೆನ್ಸ್ ನ ಕಕ್ಷೆ ಮ್ಯಾಕ್ಸಿಮಮ್ ಭೂಮಿಯ ಕಕ್ಷೆ ಒಳಗಡೆ ಇದೆ. ಆದ್ರೆ 2 ಸಲ ಭೂಮಿನ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಅದೇ ಅಪೋಲೋದಲ್ಲಿ ಹಾಫ್ ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ. ಈಗ ನೀವೇ ಆ ಡಯಾಗ್ರಾಮ್ ನೋಡಿ ಹೇಳಿ, ಈ 4ರಲ್ಲಿ ಭೂಮಿಗೆ ತೊಂದರೆ ಇರುವಂತದ್ದು ಯಾವುದರಿಂದ? ಈ 4ರಲ್ಲಿ ಭೂಮಿಗೆ ತೊಂದರೆ ಇರೋದು ಯಾವುದು? ಅದು ಆಬ್ವಿಯಸ್ಲಿ ಕಾಣ್ತಲ್ಲ, ಅಪೋಲೋ ಮತ್ತು ಏಟೆನ್ಸ್ ಇಂದ ತೊಂದರೆ ಜಾಸ್ತಿ.
ಯಾಕಂದ್ರೆ ಅದು ಭೂಮಿಯ ಕಕ್ಷೆನ ಪಾರ್ ಮಾಡ್ಕೊಂಡು ಹೋಗ್ತಾ ಇದೆ. ಅದೇ ಅಮೋರ್ ಭೂಮಿಯ ಕಕ್ಷೆ ಹೊರಡೆ ಇದೆ, ತೊಂದರೆ ಕಡಿಮೆ. ಎಟೀರಾ ಭೂಮಿಯ ಕಕ್ಷೆ ಹೊರಡೆ ಇದೆ, ತೊಂದರೆ ಕಡಿಮೆ. ಆದ್ರೆ ಅಪೋಲೋ ಮತ್ತು ಏಟನ್ಸ್ ಭೂಮಿಯ ಕಕ್ಷೆನ ಪಾರ್ ಮಾಡೋದ್ರಿಂದ ಭೂಮಿಗೆ ತೊಂದರೆ ಇದೆ. ಇದು ಅರ್ಥ ಹೇಳ್ತಾರೆ ನಿಮ್ಗೆ. ಆ ತರ ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಭೂಮಿಯ ಗುರುತ್ವಾಕರ್ಷಣೆ ಒಳಪಟ್ಟು ಭೂಮಿ ಕಡೆ ಸಡನ್ ಆಗಿ ಬಂದ್ಬಿಟ್ಟು ಭೂಮಿಗೆ ಹೊಡೆಯೋ ಇದ್ರೆ ಅವುಗಳನ್ನ ನಾವು PH ಅಂತ ಕರಿತೀವಿ. ಏನ್ PH ಅಂದ್ರೆ ಪೊಟೆನ್ಷಿಯಲಿ ಹಜಾರ್ಡಸ್ ಆಸ್ಟ್ರಾಯ್ಡ್. ಅರ್ಥ? ಅಂದ್ರೆ ನಿಯರ್ ಆಸ್ಟ್ರಾಯ್ಡ್ಸ್ ಇರ್ತವೆ, ಅಪಡಿಗೆ ಇರ್ತವೆ. ಆದ್ರೆ ಅದರಲ್ಲಿ ಕೆಲವೇನು ಅಕಸ್ಮಾತ್ ಭೂಮಿ ಕಡೆ ಬಂದು ಭೂಮಿಗೆ ಒಡೆಯೋ ಸಾಧ್ಯತೆ, ಒಡೆಯುತ್ತೆ ಅಂತ ಕನ್ಫರ್ಮ್ ಹೇಳ್ತಲ್ಲ, ಒಡೆಯೋ ಸಾಧ್ಯತೆ ಸಂಭವ ಇದ್ರೆ ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲಿ. ಏನ್ ಪೊಟೆನ್ಷಿಯಲ್ ಅಂದ್ರೆ ಸಂಭವ ಇದೆ. ಒಡೆಯುತ್ತೆ 100% ನೋ, ಒಡೆಯಲ್ಲ ನೋ, ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ಒಡೆಯೋ ಸಾಧ್ಯತೆ ಇದೆ. ಸೊ ಆ ತರದ್ನ ಎಂತ ಕರಿತೀವಿ ನಾವು PH ಅಂತ ಕರಿತೀವಿ. ಈ ರೀತಿ PHಗಳು ಎಷ್ಟು ಹತ್ರ ಇರ್ತಾವೆ ನೋಡಿ, ಡಿಸ್ಟೆನ್ಸ್ ನೋಡಿ, ಎಷ್ಟು ಡಿಸ್ಟೆನ್ಸ್ ಎಷ್ಟಿರ್ತವೆ, ಎಷ್ಟು ಹತ್ರ ಇರ್ತಾವೆ ಅಂದ್ರೆ 0.05 AU ಕಡಿಮೆ ಅಂತ. ಇವುಗಳು ಭೂಮಿಗೆ ಬಂದು ಒಡೆಯುವ ಸಾಧ್ಯತೆ ಇರ್ತವೆ. ಆಯ್ತಾ? ಸಾಧ್ಯತೆ ಇರ್ತವೆ. ಅದೆಂತ ಕರಿತೀವಿ, ಅದು ನಾವು PH ಅಂತ ಕರಿತೀವಿ. ಬರ್ಕೊಡಿದ್ವಿ ಈ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇವಾಗ ಗೊತ್ತಿರೋ ಹಾಗೆ ಸೂರ್ಯ, ಮೆರ್ಕುರಿ, ವೀನಸ್, ಅರ್ತ್, ಮಾರ್ಸ್, ಆಮೇಲೆ ಅಸ್ಟ್ರಾಯ್ಡ್ ಬೆಲ್ಟ್, ಹೌದಾ? ಶುದ್ಧ ಪಟ್ಟಿಯಲ್ಲಿ ಇದೆಯಾ? ಆಮೇಲೆ ಬರುತ್ತೆ ಜುಪಿಟರ್ ಬರುತ್ತೆ. ಈ ಶುದ್ಧಗಳ ಪಟ್ಟಿಯಲ್ಲಿ ಇರುವಂತಹ ಶುದ್ಧ ಗ್ರಹಗಳು ಒಂದಕ್ಕೊಂದು, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅದಕ್ಕೆ ಎಂತ ಕರ್ತೀವಿ, ಭೂಮಿ ಕಡೆ ಪರಸ್ಪರ ಹೆಸರು. ಭೂಮಿ ಕಡೆ ಬಂದು ಭೂಮಿಯ ವಾಯುಮಂಡಲನ ಎಂಟ್ರಿ ಆಗಿ ವಾಯುಮಂಡಲ ಸುಟ್ಟು ಕರ್ಕಲಾಗಿ ಸುಟ್ಟು ಭಸ್ಮ ಆದ್ರೆ ಅದ್ರ ಹೆಸರು ಮೀಟಿಯಾರ್. ಸುಟ್ಟು ಹೋದ್ಮೇಲೆ ಕೂಡ ಸ್ವಲ್ಪ ಭಾಗ ಬಂದು ಭೂಮಿಗೆ ಹೊಡೆದರೆ ಮೀಟರಾಯ್ಡ್. ಆಯ್ತಾ? ಸೊ ಏನಿದು ಉಲ್ಕೆಗಳು ಅಂದ್ರೆ ಉಲ್ಕಾ ಪಿಂಡಗಳು, ಉಲ್ಕೆಗಳು, ಉಲ್ಕಾಶಿಲೆಗಳು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ ಡಿಸ್ಕಸ್ ಮಾಡೋಣ. ನೋಡ್ರಿ, ಇಲ್ಲಿ ಇದು ಭೂಮಿ ಇದೆ, ಇದು ಸುತ್ತ ಏನಿದೆ ಅಟ್ಮಾಸ್ಫಿಯರ್ ಇದೆ. ಎಲ್ಲ ಫಸ್ಟ್ ಬೋರ್ಡ್ ನೋಡಿ. ಇಲ್ಲಿ ಯಾವುದೇ ಒಂದು ವಸ್ತು ಅಟ್ಮಾಸ್ಫಿಯರ್ ಎಂಟರ್ ಆಗಿದ ತಕ್ಷಣ, ಯಾವುದೇ ಒಂದು ವಸ್ತು ಅಟ್ಮಾಸ್ಫಿಯರ್ ಎಂಟರ್ ಆಗಿದ ತಕ್ಷಣ ಭೂಮಿಯ ಗ್ರಾವಿಟಿ ಜೋರಿಗೆ ಎಳೆದು ಬಿಡುತ್ತೆ. ಜೋರು ಎಳೆದಾಗ ಇದು ಫುಲ್ ಭಯಂಕರ ಫಾಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಇದು ಫಾಸ್ಟ್ ಬಿಡಕ್ಕೆ ಶುರು ಆಗುತ್ತೋ ಭೂಮಿ ಇರುವಂತ ಅಟ್ಮಾಸ್ಫಿಯರ್ ಇರುವಂತ ಕ್ಲಿಯರ್. ಈ ಕಡೆ ಗುರುತ್ವಾಕರ್ಷಣೆ ಎಳಿತಾ ಇರುತ್ತೆ, ಈ ಕಡೆ ಫ್ರಿಕ್ಷನ್ ಇರುತ್ತೆ. ಈ ಕಡೆ ಫುಲ್, ಈ ಕಡೆ ಫುಲ್ ಡ್ರ್ಯಾಗ್. ಬೆಂಕಿ ಸುಟ್ಟು ಭಸ್ಮ ಆಯ್ತಾ, ಅದ ಹೆಸರೇನು ಮೀಟಿಯಾರ್. ಸುಟ್ಟು ಭಸ್ಮ ಆದ್ಮೇಲೆ ಕೂಡ ಸ್ವಲ್ಪ ಭಾಗ ಬಂದು ಭೂಮಿಗೆ ಹೊಡೆದು ಬಿಟ್ರೆ ಮೀಟರಾಯ್ಡ್ ಇರುತ್ತೆ. ಕ್ಲಿಯರಾ? ಸೊ ಈ ಸ್ಪೇಸ್ ಅಲ್ಲಿ ಉಳ್ಕೊಂಡ್ರೆ ಮೀಟರಾಯ್ಡ್, ಅಟ್ಮಾಸ್ಫಿಯರ್ ಎಂಟ್ರಿ ಆಗಿ ಭಸ್ಮ ಆದ್ರೆ ಮೀಟಿಯಾರ್, ಭೂಮಿಗೆ ಬಂದು ಹೊಡೆದರೆ ಮೀಟಿಯಾರ್ ರೈಟ್. ಕರೆಕ್ಟಾ? ಕ್ಲಿಯರ್? ಬರ್ಕೊಳ್ಳಿ. ಈಗ ಅದಕ್ಕಿಂತ ಮುಂಚೆ ಈ ಸಣ್ಣ ಚೂರಿಂದ ಬಂತು, ಎರಡು ಶುದ್ರಗಳು ಡಿಕ್ಕಿ ಹೊಡ್ಕೊಂಡು ಬಂದಿರಬಹುದು, ಅಥವಾ ಎಲ್ಲ ಬೋರ್ಡ್ ನೋಡಿಲಿ, ಎರಡು ಶುದ್ರಗಳು ಡಿಕ್ಕಿ ಹೊಡ್ಕೊಂಡು ಬಂದಿರಬಹುದು, ಅಥವಾ ಧೂಮಕೇತುವಿನ ಸೆಂಟರ್ ಭಾಗ ಇದೆಯಲ್ಲ ನ್ಯೂಕ್ಲಿಯಸ್, ಅದು ಬಂದಿರಬಹುದು. ಆಯ್ತಾ? ಸೊ ಉಲ್ಕೆಯಿಂದ ಬರುತ್ತೆ ಎರಡು ಕಡೆಯಿಂದ, ಶುದ್ಧಗಳಿಂದ ಉಲ್ಕೆ ಬರಬಹುದು ಅಥವಾ ಧೂಮಕೇತುವಿನ ಉಲ್ಕೆ ಬರಬಹುದು. ಈ ಕಡೆ ಬರ್ಕೊಂಡಿದ್ದೀರಾ? ಧೂಮಕೇತಲ್ಲಿ ಇತ್ತು, ಧೂಮಕೇತು ಕಾಮೆಟ್ಸ್, ಆ ಸೆಂಟರ್ ಭಾಗ ಆ ಡಿಕ್ಕಿ ಹೊಡೆದು ಅಲ್ಲೇ ಸಣ್ಣ ಚೂರು ಬಂದ ಹೆಸರೇನು, ಏನ್ ಹೆಸರು? ಮೀಟರಾಯ್ಡ್. ಇಲ್ಲಿ ಎಂಟ್ರಿ ಆದಾಗ ಮೀಟಿಯಾರ್, ಬಂದು ಹೊಡೆದರೆ ಮೀಟರಾಯ್ಡ್. ಅಲ್ತಾ? ಉಲ್ಕೆಗಳು, ಉಲ್ಕಾ ಪಿಂಡಗಳು, ಉಲ್ಕಾಶಿಲೆಗಳು. ಉಲ್ಕಾ ಪಿಂಡಗಳು, ಉಲ್ಕೆಗಳು, ಉಲ್ಕಾಶಿಲೆಗಳು. ಉಲ್ಕಾ ಪಿಂಡಗಳು, ಉಲ್ಕೆಗಳು, ಉಲ್ಕಾಶಿಲೆಗಳು. ಈಗ ನೋಡ್ರಿ, ನಮ್ಮ ಸಪ್ತಾಪುರ ದೊಡ್ಡದಾಗಿದ್ದ ಒಂದು ಮೀಟರ್ ಅಂತ, ಅದು ಉರ್ದು ರಾಷ್ಟ್ರ ಸಿಗ್ತಾ ಇತ್ತು, ಅದು ಬಂದು ಹೊಡೆದು ಬಿಡ್ಬೋದು.
ಅಲ್ಲೇ ಸುಟ್ಟು ಭಸ್ಮ ಆಗ್ಬಿಟ್ರೆ ಮೀಟಿಯಾರ್, ಇಲ್ಲೇ ಸುಟ್ಟು ಭಸ್ಮ ಆಗ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಇದು. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತು, ನೀವು ಸಣ್ಣ ಊಟ ಆಗಿ ವಾಕಿಂಗ್ ಮಾಡ್ಬೇಕು, ಒಂದು ಸಣ್ಣ ಬೆಂಕಿ ತರ ಹಾಕಿ ನೋಡಿದಿರಾ? ಎಲ್ಲ ನೋಡಿರ್ತಾನೆ, ಒಂದು ಸ್ಪಾರ್ಕ್ ತರ ಬೀಳ್ತಂಗೆ ಮಾಯ ಆಗುತ್ತೆ. ಅದು ಇನ್ನೇನಲ್ಲ ಇದೆ ಅದು. ಅವಲ್ಲಿ ಹೇಳ್ತಿರಲ್ಲ ವಿಶ್ ಮಾಡ್ಕೊ ನನ್ KPSC ಪಾಸ್ ಆಗ್ಲಿ ಅಂತ, ಅದೇನಾಗಲ್ಲ ಅದು. ಪಾಡ ಬೀಳ್ತಾ ಇರ್ತಾವು ಆಯ್ತಾ. KPSC ಪಾಸ್ ಆಗಲಿ, UPSC ಪಾಸ್ ಆಗಲಿ, ನೀವು ವಿಶ್ ಮಾಡ್ಕೊಂಡು ಆಯ್ತಾ. ದೇವ್ರೇ ಆ ಹುಡುಗಿ ನನ್ನ ಲೈಫಲ್ಲಿ ಬಂದ್ಬಿಡ್ಲಿ, ಮದುವೆ ಆಗ್ಬಿಡ್ಲಿ, ಇದು ಯಾವುದು ಆಗಲ್ಲ. ಎಕ್ಸಾಮ್ ಓದ್ತಾರೆ ಆಗುತ್ತೆ, ಹಿಂಗೆ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ದೇವರೇ ಆ ಹುಡುಗಿ ಪಾಸ್ ಆಗಿ ಬದ್ದಾಗ್ಲಿ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಇದು ಓದ್ಕೊಳ್ರಿ ಮೀಟರ್ ಬಗ್ಗೆ. ಅಲ್ಲ ಆ ಸ್ಲೈಡಲ್ಲಿ ಸೈಡಿಗೆ ಇದೆ ಅಂದ್ಬಿಟ್ಟು ನೀವು ಬುಕ್ಕಲ್ಲಿ ಸೈಡಿಗೆ ಬರ್ಕೊಬಿಟ್ಟಿದ್ರೇನು ಡಯಾಗ್ರಾಮ್ನ? ಅಯ್ಯೋ ಒಳ್ಳೆ ಕತೆ. ದೊಡ್ಡದಾಗಿ ಬರ್ಕೊಡ್ರಿ, ಅದು ಸೈಡಿಗೆ ಬರ್ಕೊಬಿಟ್ಟಾರೆ. ಇಲ್ಲಿ ಹಿಂಗೆ ಬರ್ಕೊಂಡು ಒಳ್ಳೆ ಕತೆ ನಿಮ್ದು. ಎಲ್ಲ ತುಂಬ ಚೆನ್ನಾಗಿ ಬರ್ಕೊಂಡವ್ರೆ. ಹಾ ನಾರ್ಮಲ್ ಅರ್ಥ ಇಲ್ಲ ನನಗೆ. ಮೀಟರ್ ಆಯ್ತು ಹೇಳಿ. ಡೆಫಿನಿಷನ್ ಏನಿಲ್ಲ, ಡೆಫಿನಿಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಫಸ್ಟ್ ಏನು ಮೀಟರಾಯ್ಡಾ? ಫಸ್ಟ್ ಅದು ಫಸ್ಟ್ ಸ್ಟೆಪ್ ಆದ್ರಿ ಮೀಟರಾಯ್ಡ್ಸ್. ಮೀಟರಾಯ್ಡ್ಸ್ ಆರ್ ನಥಿಂಗ್ ಬಟ್ ಫ್ರಾಗ್ಮೆಂಟ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಅಷ್ಟೇ. ಫ್ರಾಗ್ಮೆಂಟ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಅಥವಾ ಫ್ರಾಗ್ಮೆಂಟ್ಸ್ ಫ್ರಮ್ ದ ಕೊಲ್ಯೂಷನ್ ಆಫ್ ಆಸ್ಟ್ರಾಯ್ಡ್ಸ್. ಮೀಟರಾಯ್ಡ್ಸ್ ನಥಿಂಗ್ ಬಟ್ ಫ್ರಾಗ್ಮೆಂಟ್ಸ್ ಆಫ್ ಫ್ರಮ್ ದ ಕೊಲ್ಯೂಷನ್ ಆಫ್ ಆಸ್ಟ್ರಾಯ್ಡ್ಸ್. ಅಂದ್ರೆ ಶುದ್ಧಗಳ ಅಪ್ಪಳಿಸೋದ್ರಿಂದ, ಡಿಕ್ಕಿಯೋದ್ರಿಂದ ಬಂದಂತ ಸಣ್ಣ ಚೂರುಗಳನ್ನು ಅಂತ ಕರಿತೀವಿ ಉಲ್ಕಾಪಿಂಡಗಳು. ಅಲ್ಲ ಉಲ್ಕೆಗಳು ಅಲ್ಲ, ಏನಿದ್ದಾವೆ ನಿಮಗೆ? ಉಲ್ಕಾಪಿಂಡ ಆಕ್ಚುಲಿ. ಆಯ್ತಾ? ಕ್ಲಿಯರ್? ಅದಾಗಿರ್ಬೋದು, ಅಥವಾ ದ ನ್ಯೂಕ್ಲಿಯಸ್ ಆಫ್ ದ ಕಾಮೆಟ್. ನ್ಯೂಕ್ಲಿಯಸ್ ಆಫ್ ದ ಕಾಮೆಟ್ ಆಯ್ತಾ? ಧೂಮಕೇತುವಿನ ಕೇಂದ್ರ ಭಾಗವನ್ನ, ಅದು ಕೂಡ ಉಲ್ಕೆಗಳಾಗ್ಬೋದು. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? as soon as it enters the atmosphere, as soon as it enters the atmosphere, ವಾಯುಮಂಡಲ ಪ್ರವೇಶ ಮಾಡ್ತಿದ್ದಂಗೆ ಏನಾಗುತ್ತೆ? ವಾಯುಮಂಡಲದಲ್ಲಿ ಅದು ಉರಿದು ಭಸ್ಮವಾದ್ರೆ, if it burns up in the atmosphere itself, ಅಲ್ಲೇ ಉರಿದು ಭಸ್ಮವಾದ್ರೆ, if it burns up in the atmosphere, ನೆಕ್ಸ್ಟ್ ಏನದು? ಉಲ್ಕೆಗಳು. ಮೀಟಿಯಾರ್ ಅಂತ ಕರಿತೀವಿ. ಮೀಟಿಯಾರ್ ಅಂತ ಕರಿತೀವಿ. ಕರೆಕ್ಟಾ? ಕ್ಲಿಯರ್? ಉರಿದ ಮೇಲೂ ಕೂಡ ಸ್ವಲ್ಪ ಭಾಗ ಭೂಮಿಗೆ ಬಂದು ಅಪ್ಪಳಿಸಿದ್ರೆ, ಓಕೆ, ಇಫ್ ಇಟ್ ಕೊಲಾಕ್ಸ್ ವಿತ್ ದಿ ಅರ್ತ್, ಉರಿದ ಮೇಲೂ ಕೂಡ ಸ್ವಲ್ಪ ಭಾಗ ಭೂಮಿಗೆ ಬಂದು ಅಪ್ಪಳಿಸಿದ್ರೆ ಅದ್ರ ಹೆಸರೇನು? ಮೀಟೋರೈಟ್. ಉಲ್ಕಾ ಶಿಲೆಗಳು ಅಂತ ಕರಿತೀವಿ. ಅಂಡ್ ಫಾರ್ ಇನ್ಫಾರ್ಮೇಶನ್ ಗೈಸ್, ಈ ರೀತಿಯಾದಂತಹ ಒಂದು ಉಲ್ಕಾ ಶಿಲೆನೆ ಭೂಮಿಗೆ ಬಂದು ಅಪ್ಪಳಿಸಿ ಭೂಮಿಗೆ ನೀರಿನ ಕಣ ತಂದ್ಕೊಟ್ಟಿತ್ತು. ಆಯ್ತಾ? ಸುಮಾರು 4 ಬಿಲಿಯನ್ ವರ್ಷಗಳ ಹಿಂದೆ ಈ ರೀತಿಯಾದಂತಹ ಉಲ್ಕಾ ಶಿಲೆ ಮೀಟೋರೈಟ್ ಭೂಮಿಗೆ ಬಂದು ಹೊಡೆಯುತ್ತೆ, ಭೂಮಿಗೆ ನೀರಿನ ಕಣಗಳ ತಂದ್ಕೊಡುತ್ತೆ. ಆ ಥರ ಭೂಮಿಗೆ ಬಂದು ಹೊಡೆದು ನೀರಿನ ಕಣಗಳ ತಂದ್ಕೊಟ್ಟಂತಹ ಉಲ್ಕೆ ಮೀಟೋರೈಟ್ ಹೆಸರು ಕಾರ್ಬನೇಷಿಯಸ್ ಕಾಂಡ್ರೈಟ್ಸ್ ಅಂತ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಗಿದು ಕ್ಲಿಯರ್? ಮೀಟೋರೈಟ್, ಉಲ್ಕಾಪಿಂಡಗಳು, ಉಲ್ಕೆಗಳು, ಉಲ್ಕಾ ಶಿಲೆಗಳು. ಆ ರೀತಿಯಾದಂತಹ ಸುಮಾರು 4 ಬಿಲಿಯನ್ ವರ್ಷಗಳ ಹಿಂದೆ ಕಾರ್ಬನೇಷಿಯಸ್ ಕಾಂಡ್ರೈಟ್ಸ್ ಅನ್ನೋ ಒಂದು ಉಲ್ಕೆ ಭೂಮಿಗೆ ಬಂದು ಅಪ್ಪಳಿಸಿ ಭೂಮಿಗೆ H2O ನೀರಿನ ಕಣಗಳನ್ನು ತಂದುಕೊಡುತ್ತೆ. ಆಗ ಶುರು ಆಗುತ್ತೆ ಭೂಮಿಯಲ್ಲಿ ಜೀವಿಗಳ ಒಂದು ಉಗಮ, ಒರಿಜಿನ್ ಆಫ್ ಲೈಫ್. ಕ್ಲಿಯರ್? ಈಗ ನಿಮಗೆ ಎಲ್ಲಿ ಶುರು ಮಾಡಿದ್ವಿ? ಬೆಳಗ್ಗೆ ನಾವು ವಿಶ್ವದಿಂದ 5% ಬಂದ್ವಿ, ಗ್ಯಾಲಕ್ಸಿಗೆ ಬಂದ್ವಿ, ಗ್ಯಾಲಕ್ಸಿಯಲ್ಲಿ ಮಿಲ್ಕಿ ವೇ ಬಂದ್ವಿ, ಮಿಲ್ಕಿ ವೇಯಲ್ಲಿ ಸೋಲಾರ್ ಸಿಸ್ಟಮ್ ಬಂದ್ವಿ. ಈಗ ಇಡೀ ಸೋಲಾರ್ ಸಿಸ್ಟಮ್ ಅಲ್ಲಿ ಭೂಮಿ ಮೇಲೆ ಮಾತ್ರ ಯಾಕೆ ಜೀವಿ ಇದೆ ಪ್ರಶ್ನೆ, ಅಥವಾ
ಭೂಮಿ ಅಲ್ಲದೆ ಬೇರೆ ಕಡೆ ಕೂಡ ಜೀವಿ ಇದೆಯಾ, ಅಥವಾ ಭೂಮಿಗಿಂತ ಮೊದಲು ಬೇರೆ ಕಡೆ ಜೀವಿ ಇತ್ತ? ಆಯ್ತಾ? ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಭೂಮಿಗೆ ಅಧ್ಯಯನ ಮಾಡಬೇಕು, ಭೂಮಿನ ಬಿಟ್ಟು ಚಂದ್ರಕ್ಕೋ ಮಂಗಳಕ್ಕೋ ಮತ್ತೊಂದು ಕಡೆಗೆ ಹೋಗ್ಬೇಕು. ಸೊ ಆ ಚಂದ್ರಕ್ಕೋ ಮಂಗಳಕ್ಕೋ ಮತ್ತೊಂದು ಕಡೆಗೆ ಹೋಗೋದಕ್ಕೆ ನಿಮಗೆ ಸ್ಪೇಸ್ ಕ್ರಾಫ್ಟ್ ಬೇಕು. ಆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ತಗೊಂಡೋಗೋದಕ್ಕೆ ರಾಕೆಟ್ ಬೇಕು, ರಾಕೆಟ್ ಅಲ್ಲಿ ಕಳ್ಸೋದಕ್ಕೆ ಜಾಗ ಬೇಕು. ಇದರಿಂದ ಇರುವಂತ ಟೆಕ್ನಾಲಜಿನೇ ಸ್ಪೇಸ್ ಟೆಕ್ನಾಲಜಿ. ಕ್ಲಿಯರ್? ಸೊ ವಿಲ್ ಬಿ ಸ್ಟಡಿಂಗ್ ಲಾಂಚ್ ಪ್ಯಾಡ್ಸ್, ಲಾಂಚ್ ವೆಹಿಕಲ್ಸ್ ಅಂಡ್ ಸ್ಪೇಸ್ ಕ್ರಾಫ್ಟ್ ಅಂಡ್ ಸ್ಯಾಟಲೈಟ್ಸ್. ಓಕೆ, ನಾಳೆ ನಾನು ಕೇಳುವಂತ ಏನು ಕೇಳಿದ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಅರ್ಥ ಮಾಡಿಕೊಂಡು ತಿಳ್ಕೊಂಡು then we'll start with the first chapter, that is launch vehicle. Okay, and maybe naale within 3 days now we'll wind up space technology, and remaining days we'll discuss other technologies. Clear? Any doubts, person so far? Any doubts?